ಅದೇ ರೀತಿ ಸಹ ಒಂದು ಮಂಜುನಾಥ ಸ್ವಾಮಿಯ ಭಕ್ತ ನಾನು ಕೂಡ. ತಿಂಗಳಿಗೆ ಒಂದು ಬಾರಿಯಾದರೂ ನಾನು ಭೇಟಿ ಮಾಡ್ಕೊಂತ ಬರ್ತಾ ಇದ್ದೀನಿ. ಯಾಕಂದರೆ ಅವಾಗಿಂದ ನಾನು ಚಿಕ್ಕ ಹುಡುಗರಿಂದನೂ ನಮ್ಮ ತಂದೆ ಕರ್ಕೊಂಡು ಅಲ್ಲಿಗೆ ಅವಾಗಿಂದ ನಾನು ನೋಡಿದ್ದೀನಿ. ನಾನು ಅಲ್ಲಿ ಹೋದರೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ. ಅದೇ ಥರ ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದ್ರು ಕರ್ಕೊಂಡು ಹೋದ್ರೂ ಈಗ ಅಲ್ಲಿ ಹೋದರೆ ಒಂದು ಧರ್ಮ ಪಾಲಿಸ್ತದೆ ಅನ್ನೋ ಮನೋಭಾವದಿಂದ ಹೆಣ್ಮಕ್ಳು, ಇಡೀ ದೇಶದ ಹೆಣ್ಮಕ್ಳು ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ. ಯಾರು ನಮ್ಮ ಕಡೆ ಯಾರಿಗೂ ನಮ್ಗೆ ತೊಂದರೆನೂ ಆಗಿಲ್ಲ. ಹೋಗಿದ್ದೀವಿ, ನೈಟಲ್ಲೇ ಮಲಗಿದ್ದೀವಿ, ಆಚೆ ಮಲಗಿದ್ದೀವಿ, ಏನು ನಮಗೇನು ತೊಂದರೆ ಕಾಣಿಸ್ತಿಲ್ಲ. ನಾವು ಅವಾಗೇನು ರೂಮ್ ಇರಲಿಲ್ಲ. ನಾವು ಆ ಚಿಕ್ಕ ಹೋಗ್ಬೇಕಾದ್ರೆ ರೂಮ್ಗಳು ಕಮ್ಮಿ ಇದ್ದವು. ಅವಾಗ ಅಲ್ಲೇ ಇದ್ರ ಮೇಲೆ ಜಗ್ಲಿ ಮೇಲೆ ಮಣಿಕೊಂಡು ನಾವು ಸ್ನಾನ ಮಾಡಿಕೊಂಡು ನೇತ್ರಾವತಿಗೆ ಬರ್ತಿದ್ವಿ. ನಮ್ಮ ಅಕ್ಕ ತಂಗಿಯರು ಸಹ ಬಂದಿದ್ದಾರೆ. ನಮಗೇನು ಆ ಥರ ನಮಗೇನು ಚಿಕ್ಕ ಹುಡುಗಿಂದ ನಮಗೇನು ಆ ಥರ ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಈಗೇನು ಮುಸುಕುದಾರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂದ್ಬಿಟ್ಟು SIT ತನಿಖೆ ಮಾಡಿ ಇವತ್ತು ಸರ್ಕಾರದ ನಮ್ಮ ಟ್ಯಾಕ್ಸ್ನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಇಂಥವ್ರನ್ನೆಲ್ಲ ಇವಾಗ ಒಂದು 10-20 ಜನ ಸೇರಿಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಬಸಿ ಬಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಧರ್ಮ ಒಡೆಯಕ್ಕೆ ಮಾಡ್ತಾ ಇದ್ದೀರಾ ನೀವು? ನಾವು ಹಿಂದೂಗಳು ಧರ್ಮ ಹೊಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ. ನಾವು ಭಕ್ತಾದಿಗಳು ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಇಷ್ಟು ಜನ ಸೇರ್ಬೇಕಾದ್ರೆ ಇನ್ನು ದೇಶದ ರಾಜ್ಯಾದ್ಯಂತ ಎಷ್ಟು ಜನ ಸೇರ್ಬೇಕು ಹೇಳಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಮುಂದಕ್ಕೆ ಒಳ್ಳೇದು ಮಾಡಿ. ನೀವು ಒಳ್ಳೇದು ಮಾಡೋಕ್ಕೆ ನಿಮಗೂ ನಾವು ಸಹ ಸಪೋರ್ಟ್ ಮಾಡ್ತೀವಿ. ನೀವು ಕೆಟ್ಟದ್ದು ಮಾಡಿಕೊಂಡು ಇಲ್ಲದಂತ ಪ್ರಚಾರ ಮಾಡ್ಕೋಬೇಕು, ನಾವು ಮುಂಚೂಣಿಗೆ ಬರಬೇಕು, ಮುಂಚೂಣಿಗೆ ಬಂದು ನನ್ನ ದೇಶಾದ್ಯಂತ ನಾನು ಮಾಧ್ಯಮದಲ್ಲಿ ನೋಡಬೇಕು, ಯೂಟ್ಯೂಬಲ್ಲಿ ನೋಡಬೇಕು ಅನ್ನೋದೆಲ್ಲ ಇಲ್ಲಿ. ಧರ್ಮ ನೀವು ಕರೆಕ್ಟಾಗಿದ್ದರೆ ನಿಮ್ಗೆಲ್ಲ ಕರ್ಕೊಂಡು ಹೋಗುತ್ತೆ. ಒಂದು ಕೈ ಹಿಡ್ಕೊಂಡು ದೇವ್ರ ಶಕ್ತಿ ಇದೆ, ಆ ದೇವ್ರ ಶಕ್ತಿ ನಿಮಗೆ ಕರ್ಕೊಂಡು ಗೆಲ್ಲುವ ಕೊಡುತ್ತೆ. ಅದೇ ರೀತಿ ನೀವು ಧರ್ಮಸ್ಥಳ ಸಂಘ ಪ್ರಾರಂಭ ಆದಾಗಿಂದ ಯಾರಿಗಾದ್ರೂ ತೊಂದರೆ ಆಗಿದೆ ಇಲ್ಲಿ? ಇವತ್ತು ನಾವೆಲ್ಲ ಬೊಮ್ಮಲ್ ಡೈರೆಕ್ಟರ್ಗಳು ಸ್ವಾಮಿಗಳು ಕೇಳ್ಕೊಂಡಾಗ 50,000 ಕೊಡ್ತೀವಿ, 1 ಲಕ್ಷ 1.5 ಕೊಟ್ಟರೆ, ಇಲ್ಲ 2 ಲಕ್ಷ ಕೊಡಿ ಕೊಡ್ತಾ ಇದ್ದಾರೆ. ಅದು ಯಾರಿಗೆ? ನಮ್ಮ ರೈತರುಗಳಿಗೆ. ಈಗ ನಮ್ಮ ನಾನಾ ರೀತಿ ಇವಾಗ ನಮ್ಮ ಚಂದ್ರವ್ರು ಹೇಳಿದ್ರು ಏನೇನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಮತ್ತೆ ರಿಪೋರ್ಟ್ ಮಾಡೋದು ಬೇಡ, ನಾವು ಮಾಡ್ಕೊಂಡು ಹೋಗಿ ಇವಾಗ ಮುಂದಕ್ಕೆ ನಾವು ಈಗ ಏನು ತನಿಖೆ ಮಾಡ್ತಾ ಇದ್ದೀವಿ, ದಯಮಾಡಿ ಅದನ್ನು SIT ತನಿಖೆ ಮಾಡ್ತಾರೆ. ನೀವು ಮುಸುಕಿದ್ದಾರೆ, ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ, ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟ, ಇನ್ನೊಂದಷ್ಟು ಆಗ್ಯೋದು. ಈಗ ನೋಡಿ ದೇವಸ್ಥಾನ ಸುತ್ತ ಆಗ್ಯಾಕೆ ಅವನ್ನೆಲ್ಲಿ ತೋರಿಸ್ತಾನೆ ಅಲ್ಲಿಗೆ ಇವಾಗ. ಅದೇ ರೀತಿ ನಾವು ಕಂಪ್ಲೇಂಟ್ ಕೊಟ್ಟು ತಗೊಂಡು ಅಲ್ಲೇ ಹಾಗೆ ಮಾಡ್ತೀರಾ? ನಮಗೂ ಯಾವುದೋ ಬೇರೆ ಕಡೆ ಒಂದು ಅನುಮಾನ ಬಂದಿರ್ತದೆ. ದಯಮಾಡಿ ನಿಮಗೆ ಒಂದು ಲೆಟರ್ ಕಳಿಸ್ತೀವಿ, ನೀವು ಅದನ್ನು ಮಾಡ್ಬೇಕಾಯ್ತಲ್ಲ ಮುಂದಿನ ದಿನಗಳಲ್ಲಿ. ಮಾಡ್ತೀರಾ? ನಮಗೆ ಧರ್ಮ ಒಡೆಯ ಕೆಲಸ ಇಲ್ಲ. ನಮಗೆ ನಾವು ಹಿಂದೂ ಧರ್ಮ, ಹಿಂದೂಗಳು ಎಲ್ಲ ಜಾತಿ ಜನಗಳನ್ನ ಪ್ರೀತಿಸ್ತಕ್ಕಂಥದ್ದು. ಅಂಬೇಡ್ಕರ್ ಸಾಹೇಬ್ರು ಏನು ನಮಗೆ ಸಂವಿಧಾನ ಬರ್ಕೊಟ್ರು, ಆ ಸಂವಿಧಾನ ಅಡಿಯಲ್ಲಿ ನಾವು ಇದ್ದೀವಿ. ನೀವು ಸಂವಿಧಾನ ಬಿಟ್ಟು ಹೋಗ್ತಾ ಇದ್ದೀರಾ. ನೀವು ಅದನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕಾಗುತ್ತೆ. ಇಲ್ಲ ಉಗ್ರವಾಗಿ ಪ್ರತಿಭಟನೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ, ಇದು ರಾಮನಗರದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತೀನಿ. ಏನು ಇವತ್ತು ದಕ್ಷಿಣ ಕಾಶಿಯಿಂದ ಫೇಮಸ್ ಆಗಿದೆ, ಆ ಒಂದು ಕ್ಷೇತ್ರದಲ್ಲಿ ಅಪಾರದ ಎಲ್ಲ ಲಕ್ಷಾಂತರ ಮಂದಿ ಭಕ್ತರು ಬಂದಿದ್ದಾರೆ. ಅದನ್ನ ಸಹಿಸಕ್ಕಾಗತ್ತೆ. ಈಗ ಮೊದಲು ಧರ್ಮ ಹೊಡೆದ್ರೆ ಸಮಾಜ ಆಟೋಮೆಟಿಕ್ ಹೊಡಿಬೋದು. ಧರ್ಮ ಯಾವತ್ತು ಹೊಡಿತದೆ ಅವತ್ತು ಸಮಾಜ ಹೊಡಿಬೋದು. ಹಾಗಾಗಿ ಧರ್ಮದ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಇವತ್ತು 17 ದಿನ 18 ಒಂದು ತಿಂಗಳಿಂದ ಕೂಡ ನೋಡ್ತಾ ಇದ್ದೀವಿ. ಇವತ್ತು 17 ಕಡೆ ಹತ್ಯೆ ಮಾಡೋದು, ಇದನ್ನ ಏನೋ ಇಲ್ಲಿಂದ 100 ಸುಳ್ಳು ಸುದ್ದಿ. ಈ ಮಾಧ್ಯಮದಲ್ಲಿ ಕೆಲವು ಸ್ವಂತ ಈಗ ಯೂಟ್ಯೂಬ್ ಇದೆಲ್ಲ ಮಾಡ್ಕೊಂಡ್ಬಿಟ್ಟದೆ ಬೆಳಿಗ್ಗೆ ಹಾಕ್ತಾನೆ ಇರೋದು. 100 ಸಾರಿ ಒಂದು ಸುಳ್ಳನ್ನ ಸತ್ಯ ಮಾಡೋ ಪ್ರಯತ್ನ ಮಾಡೋದು. ಈಗ ಶ್ರೀ ಕ್ಷೇತ್ರ ಹೇಳಿದ್ರು, ಈ ಕಾರ್ಯಕ್ರಮ ನೋಡೋದು ಆಶ್ಚರ್ಯ ಆಗ್ತದೆ. 25,000 ಕೋಟಿ ದುಡ್ಡು ಇವತ್ತು ಗ್ಯಾರಂಟಿ ಕೊಟ್ಟು ಇಡೀ ರಾಜ್ಯಕ್ಕೆ ಹೆಣ್ಮಕ್ಳಿಗೆ ಒಂದು ಸೀಸೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು 25,000 ಕೋಟಿ. ನಮ್ಮ ತಾಲೂಕು 120 ಕೋಟಿ. ಯಾರು ಮಾಡೋಕ್ಕಾಗ್ತದೆ? ಸರ್ಕಾರ ಮಾಡೋಕ್ಕಾಗುತ್ತಾ? ಏನಾದ್ರು ಧರ್ಮಾಧಿಕಾರಿಗಳು ವೀರೇಂದ್ರೇಗೌಡ ಕುಟುಂಬ ತಗೋತಾ ಇರಲ್ಲ. ಅವ್ರೇನಾದ್ರೂ ಅದ್ರಲ್ಲಿ ಇನ್ನೂ ಏನೋ ಭಕ್ತರು ಪ್ರೀತಿಯಿಂದ ಬರ್ತಾರೆ, ಕಾಣಿಕೆ ಕೊಡ್ತಾರೆ, ಅದನ್ನ ಸಮಾಜಕ್ಕೆ ಹಂಚಬೇಕು ಅಂತ ಯಾರು ಮಾಡ್ತಾರೆ? ಇನ್ನು ಯಾವ ಸಂಸ್ಥೆಗಳು ಮಾಡಿದೆ? ಈ ಕ್ಷೇತ್ರ ಬಿಟ್ಟು ಯಾವ ಸಂಸ್ಥೆ ಮಾಡಿದೆ? ಎಷ್ಟು ಸಂಸ್ಥೆಗಳಿಲ್ಲ. ಆದ್ರೆ ಇದನ್ನು ಹೊಡಿಬೇಕು ಅಂತಕ್ಕಂಥದ್ದು ಕೆಲವು ಇದಿದೆ. ಏನೋ ಮನಸ್ಥಿತಿ ಉಳ್ಳ ಜನ, ಸಮಾಜದ ಅಸಹ್ಯ ಉಂಟು ಮಾಡೋ ಜನ ಇವ್ರು ರೆಡಿ ಮಾಡಿಕೊಂಡು ಇವತ್ತು ಒಂದು 4 ಜನ ಕುಂಡ್ರು ಗುಂಪಿದು. ಇದೊಂದು ಕುಂಡ್ರು ಗುಂಪು. ಕೆಲವರೇನೋ ಪ್ರಚಾರ ಬೇಕು. ಈಗ ಹೊಟ್ಟೆ ಪಕ್ಷ ರಕ್ಷಮಿ ಇದ್ರು 100 ಸಾರಿ ನಿಂತ್ಕೊಂಡ್ರು, ಅವ್ರು ಪ್ರಚಾರ ಬೇಕು, ಗಿನ್ನಿಸ್ ದಾಖಲೆ ಆಗ್ಬೇಕು. ಈಗ ಇವರು ಕುಂಡ್ರು ಗುಂಪು ಏನಂದ್ರೆ ಈಗ ಪ್ರಚಾರ ಬೇಕು. ಈ ಧರ್ಮಸ್ಥಳ ಅಂದ್ರೆ ದೊಡ್ಡ ಫಾಲೋವರ್ಸ್ ಇದೆ. ಅವರೆಲ್ಲ ನಮ್ಮನ್ನ ಪ್ರಚಾರ ಮಾಡಿದ್ರೆ ನಾವು ಪ್ರಚಾರ ಆಗ್ಬೋದು ಅನ್ನೋ ಕಲ್ಪ್ರೇಟ್ಸ್ ಇವರು ಇವತ್ತಿಗೆ ಒಂದು ಕೆಟ್ಟ ಕೆಲಸ ಮಾಡ್ಕೊಟ್ಟವ್ರೆ. ಹಾಗಾಗಿ ನಾವೆಲ್ಲ ಸಾಮೂಹಿಕ ಒಂದು 25
1000 ಜನಕ್ಕಿಂತ ಜಾಸ್ತಿ ಜನ ಸೇರಿಸಬೇಕು ಅಂದ್ರೆ ಇವರು 13 ತಾರೀಕು ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಸಾಕಷ್ಟು ನಾವು ಬೆಂಬಲ ಕೊಟ್ಟು ಇದನ್ನ ನಿಂತ್ಕೊಂಡು, ಯಾಕೆಂದ್ರೆ ನಮ್ಮ ಡೈರಿಗೆ ಎಲ್ಲಾ ಕ್ಷೇತ್ರ ಕೊಟ್ಟು ಡೈರಿ ಒಂದು ಕಲೆ ಬಿಡಿ ಎಲ್ಲಾ ಕ್ಷೇತ್ರ ಸಪೋರ್ಟ್ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಯಾರನ್ನ ಹೋಗ್ಲಿ, ಯಾವ ದೇವಸ್ಥಾನ ಕಟ್ತೀರಾ ಅನುದಾನ ಕೊಡ್ತಾರೆ, ಯಾವ ಶಾಲೆ ಕಟ್ತೀರಾ ಅನುದಾನ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾವುದು ಒಂದು ವ್ಯತ್ಯಾಸ ಆಗಿಲ್ಲ. ಅವ್ರು ಏನು ಸಹಾಯ ಮಾಡಿದ್ದಾರೆ, ಯಾವುದು ಒಂದು ದುರುಪಯೋಗ ಆಗಿಲ್ಲ. ಅದು ಸಾರ್ವಜನಿಕ ಹಣ, ಅದು ಸಾರ್ವಜನಿಕ ಚೆಲ್ಲಬೇಕು. ಕೆರೆಗೆ ಚೆಲ್ಲಿ ಈ ತರ ಕೆಲಸ ಯಾರು ಮಾಡ್ತಾರೆ? ಇದಕ್ಕೆ ನೀವೆಲ್ಲ ಮಾಧ್ಯಮದವರು ದಯವಿಟ್ಟು ಮೇಲೆ ಕೈ ಮುಗಿದು ಬೇಡ್ಕೊಳ್ಳೋದು. ಮಾಧ್ಯಮ ಬಹಳ ಮುಖ್ಯ. ಇವತ್ತು ಒಳ್ಳೇದು ಕೆಟ್ಟದ್ದು ಎರಡು ನಿಮ್ಮ ಕೈಲಿದೆ. ಈ ಸತ್ಯ ಏನಂತ ಗೊತ್ತಿದೆ. ಧರ್ಮಸ್ಥಳ ನಿಮಗೂ ಸ್ವಲ್ಪ ನಾವು ಹೇಳೋದಿಲ್ಲ, ಧರ್ಮಸ್ಥಳ ನಿಮಗೂ ಗೊತ್ತಿದೆ. ಹಾಗಾಗಿ ನೀವೆಲ್ಲ ದೊಡ್ಡ ಮಾಸ್ ಮಾಡಿ ಏನು ಕುಂಡ್ರು ಗುಂಪಿದೆ, ಈ ಗುಂಪು ಕಠಿಣ ಶಿಕ್ಷೆ ಆಗಬೇಕು. ಇದೊಂದು ಗುಂಪು ಏನು ಮಾಡ್ಕೊಂಡಿದ್ದಾರೆ, ಹಿಂದೆ ಯಾರಿದ್ದಾರೆ ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ಏನು SIT ನೇಮಕ ಮಾಡಿದ್ರು, ಅದೇ SIT ದಯವಿಟ್ಟು ಕುಂಡ್ರು ಹಿಡಿದು ಬೇರೆ ಕಡೆ ಬೇರೆ ದೇಶಗಳಾಗಿದ್ರೆ ಈಗ ಏನಾದ್ರೂ ಒಂದು ಹೆಣ್ಮಕ್ಳು ಒಂದು ಸಣ್ಣ ಇದಾದ್ರೂ ಕೂಡ ನೀವು ನೋಡಿದ್ದೀರಿ, ಕಂಬ ಕಟ್ತಾರೆ, ಅದು ಕಲ್ಲಲ್ಲಿ ಹೊಡಿತಾರೆ, ಚಾವಟಿ ಹೊಡಿತಾರೆ ಬೇರೆ ದೇಶಗಳಲ್ಲಿ. ಆ ತರ ಕಾನೂನು ನಮ್ಮದು ಕಠಿಣ ಅಂತ ಕಠಿಣ ಕಾನೂನಿಲ್ಲ. ಯಾವ ಕಠಿಣದ ಕಾನೂನಿಲ್ಲ. 10 ವರ್ಷ 20 ವರ್ಷ ಬೇಕು, ಇವರೆಲ್ಲ ಇವತ್ತು ಜೈಲಿಗೆ ಹಾಕೋ ಇವರೆಲ್ಲ ಮಾಡಕ್ಕೋ ತೀರ್ಮಾನ ಹಾಕೋ ಬಹಳ ವರ್ಷ ಬೇಕು. ಇದೆಲ್ಲ ಗೊತ್ತಿರೋದು ಅವರಿಗೆಲ್ಲ. ಹಾಗಾಗಿ ಒಂದು ಕುಂಡ್ರು ಗುಂಪು ಸೇರ್ಕೊಂಡು ಮಾಡಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಕುಟುಂಬದ ಪರವಾಗಿ ಏನು ಮಂಜುನಾಥ ಸ್ವಾಮಿ ದರ್ಶನ ಎಲ್ಲರೂ ನಾವೆಲ್ಲ ಮಾಡ್ತೀವಿ. ನಾವೆಲ್ಲ ರೆಗ್ಯುಲರ್ ಹೋಗ್ತಾ ಇರ್ತೀವಿ. ಹಾಗಾಗಿ ದೇವರು ನಿಜಕ್ಕೂ ಸತ್ಯ ಏನು ಅಂತ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ಹೊರಗಡೆ ಬಂದ್ಬಿಟ್ಟಿದೆ. ಈಗ ಅವನೇನೇ ತೋರಿಸ್ತಾ 100 ಹೆಣ ಅದೇ 100 ಕೂಡ ಇದೆ ನನಗೆಲ್ಲ ಗೊತ್ತು, ಅಲ್ಲಿ ಓದ್ತಿದ್ದೀನಿ ಇಲ್ಲಿ ಓದ್ತಿದ್ದೀನಿ ಅಂತ ಹೇಳ್ಕೊ ಬಂದ. ಎಲ್ಲೂ ಏನು ಸಿಗ್ಲಿಲ್ಲ. ಅವ್ರು ಹೆಣ ಬೇಕಾ, ಯಾವ್ದಾದ್ರು ಸ್ಮಶಾನ ಕರ್ಕೊಂಡು 100 ಹೆಣ ಸಿಗ್ತದೆ. ಇನ್ನೊಂದಾದ್ರು ಮಾಡ್ಬೇಕಾಗತ್ತೆ. ಅವನ್ನ ಬಂದು ಸಂಜೆ ಇಡಬೇಕು, ಅವ್ನು ಬಿಡಬಾರ್ದು. ಅವನ್ನ ಏನಿವತ್ತು ಅನಾಮಿಕ ಅಂತ ಮಾಧ್ಯಮ ಬರ್ತಾನೆ, ಅವನ್ನ ಎಲ್ಲೂ ಹೊರಗಡೆ ಬಿಡೋದು. ಹೊರಗಡೆ ಬಿಡೋದು ಒಂದು ಪ್ಲಾನ್ ತರ್ತಾನೆ ಯಾರು ಅಂತ ಹೇಳಿ ಅಲ್ಲಿ ಹೋಗುದು, ಇಲ್ಲಿ ಅಲ್ಲಿ ಶಿಫ್ಟ್ ಮಾಡ್ತಾ ಅಲ್ಲಿ ಶಿಫ್ಟ್ ಮಾಡ್ತಾನೆ. ಯಾವ್ದಾದ್ರು ಸ್ಮಶಾನ ತರಿಸ್ಬಿಡಿ ಅವನಿಗೆ ಸುಳ್ಳಾರೋಪ ಮಾಡೋದು. ಯಾವ್ದು ಸ್ಮಶಾನ ಬಾಡಿಸಿ ಹೋಯ್ತವೆ. ಈ ತರ ಸುಳ್ಳಾರೋಪ ಮಾಡ್ಕೊಬರೋ ಬದಲು ದಿನ ಕೋಟ್ಯಾಂತರ ಸರ್ಕಾರ ಖರ್ಚು ಮಾಡಿ SIT ನೇಮಕ ಮಾಡಿ ಹಣ ಸರ್ಕಾರ ವ್ಯಯ, ಪೊಲೀಸ್ ಅಧಿಕಾರ, ಮಳೆ, ಬೆಟ್ಟ ಗುಡ್ಡೆ ಹೋಗಕ್ಕಾಗಲ್ಲ. ಇದ್ರ ಯಾಕೆ ಬೇಕಿದು? SIT ಇವತ್ತೇನು ಸರ್ಕಾರ ನೇಮಕ ಮಾಡಿದೆ, SIT ಬಂದ್ ಮಾಡಿ ಕೂಡಲೇ ಈ ಊರ್ನ ತನಿಖೆ ಪಡ್ಬಿಡ್ಬೇಕು. ಏನಕ್ಕೆ ಕುಂಡ್ರು 5 ಜನ ಇದ್ದಾರೆ, ಆ ಮಟ್ಟಣ್ಣ ನೋಡಿದ್ರೆ ಹಿಂದೆ ಏನು ಪ್ರಚಾರಕ್ಕೋಸ್ಕರ ಒಂದು ಬಾಂಬ್ ಹಾಕೊಡೋದು. ಅವಾಗ ಏನಂತ ಮಾಧ್ಯಮ ದೊಡ್ಡ ಸುದ್ದಿ ಇರ್ತಾರೆ. ಏರೋಪ್ಲೇನ್ ನಿಲ್ಸ್ತೀನಪ್ಪ ಬಾಂಬಾದಿಂದ ಸುದ್ದಿ ಹಬ್ಬಿಸ್ಕೊಡೋದು. ಇಡೀ ನ್ಯೂಸ್ ಇಂಡಿಯಾ ನ್ಯೂಸ್ ಆಗೋಯ್ತವೆ. ಈ ತರ ಕ್ಯಾಲ್ಕುಲೇಟ್ ಸೇರ್ಕೊಂಡು ಮಾಡ್ತಾರೆ ಕೆಲಸ ಆಯ್ತು. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ನಾವು ಬೆಂಬಲವಾಗಿದ್ದೀವಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಕುಟುಂಬ ಪರವಾಗಿ ನಾವಿದ್ದೀವಿ ಅಂತ ಹೇಳ್ತಾ ನಾವು ಯಾವತ್ತೂ ಈ ಕೆಲಸ ಏನೇ ಕೆಲಸ ಬರ್ತೀವಿ. ಯಾಕೆಂದ್ರೆ ಬಹಳ ಮುಖ್ಯ, ನಮ್ಮ ಧರ್ಮ ಮುಖ್ಯ. ಧರ್ಮದಿಂದ ಬದುಕಿರ್ತಕ್ಕಂಥವ್ರು ಹಿಂದೂ ಧರ್ಮ. ನಮ್ಮ ಧರ್ಮನ ಹೊಡೆದಾಗ ನಾವೆಲ್ಲ ಇರಬೇಕಾಗುತ್ತೆ. ನಮ್ಗೇನೊಂದು ಭಕ್ತಿ ಇದೆ, ಒಂದು ನಂಬಿಕೆ ಇದೆ. ಈಗ ಮುಸ್ಲಿಮರು ಮಕ್ಕ ಮಂದಿಗೆ ಯಾಕೆ ಹೋಗ್ತಾರೆ? ಅವ್ರಿಗೆ ಒಂದು ನಂಬಿಕೆ ಮೊಹಮ್ಮದ್ ಪೈಗಂಬರ್ ಮೇಲೆ. ಅದೇ ತರ ನಮ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಕುಟುಂಬದಲ್ಲಿ ಮಂಜುನಾಥನ ಮೇಲೆ ನಮ್ಗೆ ತುಂಬಾ ಭಕ್ತಿ ಇದೆ. ಹಾಗಾಗಿ ಭಕ್ತಿಗೆ ತಕ್ಕಂತ ಸಮಾಜ ಸೇರ್ಕೊಂಡು ಹೇಳ್ತಾ 4 ಜನ ಸೇರ್ಕೊಂಡು ಏನಾಗ್ತಾ ಇದೆ, ಮಾಧ್ಯಮದವ್ರಿಗೆ ಅದನ್ನ ಕಂಗೆಡಿಸ್ತಾ ಇದೆ. ದಯವಿಟ್ಟು ಈ ಎಲ್ಲ ವಿಚಾರಗಳು ತಮಗೆ ತಿಳಿಸ್ಬೇಕು ಅಂತ ಇವತ್ತು ನಾವು ಮೀಟಿಂಗ್ ಕರೆದಿದ್ದೀವಿ. ಮುಂದೆ ವಿಚಾರಗಳನ್ನ ಮುಂದೂರು ಮಾತಾಡ್ತಾರೆ. ನಮಸ್ಕಾರ. ಬೇಯಿಸ್ಕೊಳ್ಳಿಕ್ಕೆ, ನಿಮ್ಮ ಹೆಸರುಗಳನ್ನ ಉದ್ದೇಶಿಸಿಕೊಳ್ಳಿಕ್ಕೆ ಇದೇ ತಿಮ್ಮರೋಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಕಾಲದಲ್ಲಿ ಕಾರ್ಯಕರ್ತರಾಗಿತ್ತು. ಅವ್ರ ಮೇಲೆ ಅಲಿಗೇಷನ್ ಬಂತು, ಅವ್ರನ್ನ ಕೆಲಸದಿಂದ ತೆಗೆದಾಕು ಅಂತ. ಇದೇ ಬುಧವಾರ ಮಾಧ್ಯಮದಿಂದ ನಾವು ಆ ದಿನ ಕೂಡ ತಾವೆಲ್ಲರೂ ಇದ್ದು ಆ ಸುದ್ದಿಯನ್ನು ಕೂಡ ಪ್ರಚಾರ ಮಾಡಬೇಕು. ಆ ಮೂಲಕ ಭಕ್ತರಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ಬೇಕು. ಸರ್ಕಾರದ ಗಮನಕ್ಕೆ ನಮ್ಮ ಒಂದೇ ಒಂದು ಈಗ ನಾವಾಗಿ ಹೇಳಕ್ ಬರ್ತೇ, ಈ ಕ್ಷೇತ್ರದ ಭಕ್ತರು ಕೂಡ ಸೇರಿ ಒಂದು ಜೂನಿಯರ್ ಕಾಲೇಜಿನ ಮೈದಾನದ ಆವರಣದಲ್ಲಿ ಸೇರ್ತೀವಿ 10 ಗಂಟೆಗೆ. ಅಲ್ಲಿಂದ DC ಕಚೇರಿಯವರೆಗೆ ಶಾಂತಿಯುತ ಮೆರವಣಿಗೆ ಮಾಡಿ DC ಅವರಿಗೆ ನಾವು ಆಗ್ರಹವನ್ನು ಮಾಡ್ತೀವಿ. ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ರಾಜ್ಯಪಾಲರ ಗಮನವನ್ನು ಸೆಳೆಯಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ನಮ್ಮ ಆಗ್ರಹ ಒಂದೇ, ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಏನು ದೂರು ಸಲ್ಲಿಸಿದರೆ ಆ ದೂರಿನ ಬಗ್ಗೆ ನಮ್ಮ ಯಾರಿಗೂ ತಕರಾರಿಲ್ಲ. ನಾವೆಲ್ಲರೂ ಒಂದೇ ಸಂವಿಧಾನದ ಅಡಿ ಬರ್ತೀವಿ. ಆ ದೂರನ್ನ ಯಾವ ಒಂದು ಸಂಸ್ಥೆ, ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ ಅದ್ರ ಬಗ್ಗೆ ಕೂಡ ನಮಗೇನು ತಕರಾರಿಲ್ಲ. ತನಿಖೆ ನಡೀಲಿ, ತನಿಖಾ ವರದಿ ಬಂದಾಗ ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರುತ್ತೆ. ಅದುವರೆಗೆ ದೂರುದಾರರು ಈಗ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಕಳಂಕ ತರೋ ರೀತಿ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಮಾತನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಆಗ್ರಹ ಆಗಿದೆ.
ದೂರು ವರದಿ ಬಂದಮೇಲೆ ಸಂವಿಧಾನದಡಿ ಯಾರು ಕೂಡ ಹೊರತಲ್ಲ. ಅದು ನಮ್ಮ ಇಂಡಿಯಾದಲ್ಲಿ ಪ್ರಧಾನಿ ಇರ್ಬೋದು, ಮಾಜಿ ಪ್ರಧಾನಿ ಇರ್ಬೋದು, ಹಾಲಿ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರಿಗೂ ಕೂಡ ಸಂವಿಧಾನ ಒಂದೇ ಇದೆ. ಆ ತನಿಖೆಗೆ ಏನು ಪೂರಕವಾದಂಥ ಶಿಕ್ಷೆ ಇರುತ್ತೋ ಆ ಶಿಕ್ಷೆಗೆ ಎಲ್ಲರೂ ಯಾರಾದರೂ ಒಳಪಡ್ತಾರೆ. ಅದುವರೆಗೆ ಏನೀಗ 4-5 ಜನ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಆ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾರೆ, ಆ ಮಾತುಗಳನ್ನು ಈ ಕೂಡಲೇ ನಿಲ್ಲಿಸಬೇಕು. ಇದೇ ಪಕ್ಷದಲ್ಲಿ ನಮ್ಮ ಶ್ರೀಯುತರು ಹೇಳಿದಾಗೆ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗಿದೆ ಅಂತ ನಾವು ಆಗ್ರಹ ಮಾಡ್ತೇವೆ. ಆ ಒಂದು ಆಗ್ರಹಕ್ಕೋಸ್ಕರ ಈ ಬುಧವಾರ ಬೆಳಗಿನ ಜಾವ 10 ಗಂಟೆಗೆ ಸರ್ಕಾರಿ ಆವರಣದ ಜೂನಿಯರ್ ಕಾಲೇಜಿನ ಆವರಣದ ಮೈದಾನದಿಂದ ಸುಮಾರು 2000 ಜನ ನಾವು ಒಂದು ಶಾಂತಿಯುತ ಮೆರವಣಿಗೆ ಮಾಡಬೇಕು ಅಂತಿದ್ವಿ. ಈಗಾಗಲೇ ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆ ಆಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ನಾವಾಗಲೇ ಮನವಿ ಮಾಡಿಕೊಂಡಿದ್ದೀವಿ. ಅದಕ್ಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ದಯಮಾಡಿ ಮಾಧ್ಯಮದಲ್ಲಿ ಈ ಒಂದು ಸುದ್ದಿ ಕೂಡ